ಫ್ರೆಂಡ್ಸ್, ನಾನಿವತ್ತು ತುಂಬಾ ಡಿಲಿಷಿಯಸ್ ಆ್ಯಂಡ್ ಈಸಿಯಾಗಿರುವಂಥ ಖರ್ಜೂರದ ಕೇಕನ್ನು ಮಾಡ್ತಿದ್ದೇನೆ. ಈ ರೆಸಿಪಿಗೆ ನಾನು ಯಾವುದೇ ಬೀಟರನ್ನು ಯೂಸ್ ಮಾಡಲಿಲ್ಲ. ಈ ಕೇಕನ್ನು ನಾನು ಮಿಕ್ಸಿಯಲ್ಲಿ ಮಾಡಿ ಇನ್ನಷ್ಟು ನಿಮಗೆ ಈಸಿ ಮಾಡಿದ್ದೇನೆ. ಆ್ಯಂಡ್ ಈ ಕೇಕನ್ನು ನಾನು ಚಹಾ ಮಾಡುವ ಸಾಸ್ ಪ್ಯಾನಲ್ಲಿ ಮಾಡ್ತಿದ್ದೇನೆ. ಎಸ್ ಫ್ರೆಂಡ್ಸ್, ಯು ಹರ್ಡ್ ಇಟ್ ರೈಟ್. ನಾನು ಚಹಾ ಮಾಡುವ ಸಾಸ್ ಪ್ಯಾನಲ್ಲಿ ಈ ಕೇಕನ್ನು ಮಾಡಲಿಕ್ಕೆ ಹೋಗ್ತಿದ್ದೇನೆ. ನೀವೇ ನೋಡಬಹುದು ಕೇಕ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ನಾನು ಯಾವ ರೀತಿ ಈ ಖರ್ಜೂರದ ಕೇಕನ್ನು ಮಾಡ್ತೇನಂತ ನೋಡುವ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಾನು ಈ ಖರ್ಜೂರದ ಕೇಕ್ ಮಾಡಲಿಕ್ಕೆ 8 ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ. ಸಾಫ್ಟ್ ಆಗಿರುವಂಥ ಯಾವುದೇ ಖರ್ಜೂರವನ್ನು ತೆಗೆದುಕೊಳ್ಳಬಹುದು. ಮೊದಲಿಗೆ ಖರ್ಜೂರದಲ್ಲಿರುವ ಬೀಜಗಳನ್ನೆಲ್ಲ ರಿಮೂವ್ ಮಾಡಿಕೊಳ್ಳಿ. ಆಮೇಲೆ 1/4 ಕಪ್ಪಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಬಿಸಿ ಹಾಲನ್ನು ತೆಗೆದುಕೊಂಡಿದ್ದೇನೆ. ಈ ಬಿಸಿ ಹಾಲಿನಲ್ಲಿ ಖರ್ಜೂರವನ್ನು ಒಂದು 20ರಿಂದ 25 ನಿಮಿಷಗಳವರೆಗೆ ನಾವು ನೆನೆಸಿಟ್ಕೊಳ್ಬೇಕು. ಆಗ ನಮಗೆ ಈ ಖರ್ಜೂರ ಇನ್ನೂ ಸಾಫ್ಟಾಗಿ ಸಿಗ್ತದೆ. ಮೊದಲಿಗೆ ನಮಗೆ ಬೇಕಾಗುತ್ತೆ ಒಂದು ಮಿಕ್ಸಿಯ ಜಾರ್. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಇಲ್ಲಿ ಎಣ್ಣೆ ಯಾವುದು ಯೂಸ್ ಮಾಡಬಹುದಂದರೆ ಯಾವುದೇ ಸ್ಟ್ರಾಂಗ್ ಸ್ಮೆಲ್ ಇರದ ಎಣ್ಣೆಯನ್ನೇ ಯೂಸ್ ಮಾಡಿಕೊಳ್ಳಿ. ಎಣ್ಣೆಯಲ್ಲಿ ಸ್ಟ್ರಾಂಗ್ ಸ್ಮೆಲ್ ಇದ್ದರೆ ಕೇಕ್ನ ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ. ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಮೊದಲಿಗೆ ನಾವು ಈ ಎಣ್ಣೆ ಮತ್ತು ಸಕ್ಕರೆಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಬೀಟ್ ಮಾಡ್ಕೊಂಡು ತೆಗೆದುಕೊಳ್ಳುವ. ಸಕ್ಕರೆ ಹೇಗೂ ಮಿಕ್ಸಿಯಲ್ಲಿ ಗ್ರೈಂಡ್ ಆಗ್ತದಲ್ಲ, ಅದಕ್ಕೋಸ್ಕರ ಈ ರೆಸಿಪಿಗೆ ಪೌಡರ್ ಶುಗರನ್ನು ತೆಗೆದುಕೊಳ್ಬೇಕಂತೆಲ್ಲ. ನೋಡಿ, ಆಯಿಲ್ ಮತ್ತು ಸಕ್ಕರೆಯನ್ನು ಗ್ರೈಂಡ್ ಮಾಡ್ಕೊಂಡಾಗಿದೆ. ಇನ್ನು ನಾವು ಇದಕ್ಕೆ 2 ಮೊಟ್ಟೆಯನ್ನು ಸೇರಿಸ್ಕೊಳ್ಬೇಕು. ಈ ಖರ್ಜೂರದ ಕೇಕಿಗೆ ನಾನು 2 ಮೊಟ್ಟೆಯನ್ನು ಯೂಸ್ ಮಾಡ್ಕೊಳ್ತಿದ್ದೇನೆ. ಮೊಟ್ಟೆಯನ್ನು ಸೇರಿಸ್ಕೊಂಡು ಒಂದು 2 ನಿಮಿಷಗಳವರೆಗೆ ಮೊಟ್ಟೆಯನ್ನು ಬ್ಲೆಂಡ್ ಮಾಡ್ಕೊಳ್ತೇನೆ. ಮೊಟ್ಟೆಯನ್ನು 1-2 ನಿಮಿಷ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಆಗ ನಾವು ಹಾಲಿನಲ್ಲಿ ಖರ್ಜೂರವನ್ನು ನೆನೆಸಿಟ್ಟಿದ್ವಿ, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಲು ಬಿಸಿ ಇರುವಾಗಲೇ ಇದಕ್ಕೆ ಸೇರಿಸ್ಕೊಳ್ಬೇಡಿ, ಇಲ್ಲಾಂದರೆ ಮೊಟ್ಟೆ ಅದರಲ್ಲೇ ಬೆಂದು ಹೋಗ್ಬೋದು. ಆಮೇಲೆ ಒಂದು ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಪುನಃ ಒಂದು 2 ನಿಮಿಷಗಳವರೆಗೆ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ. ಬ್ಯಾಟರ್ ಸ್ವಲ್ಪ ದಪ್ಪ ಇದ್ದಕ್ಕೆ ನಾನು ಒಂದು 2 ಚಮಚದಷ್ಟು ಹಾಲನ್ನು ಸೇರಿಸ್ಕೊಂಡು ಪುನಃ ಬ್ಲೆಂಡ್ ಮಾಡಿಕೊಂಡು ತೆಗೆದುಕೊಂಡಿದ್ದೆ. ಈಗ ಬ್ಲೆಂಡ್ ಮಾಡಿಕೊಂಡ ಡೇಟ್ ಮಿಕ್ಸರನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳುವ. ಇನ್ನು ನಾವು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಳ್ಬೇಕು. ನಾನು 3/4 ಕಪ್ಪಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ನ ಮೆಜರಿಂಗ್ ಕಪ್ ಬರ್ತದಲ್ಲ, ಅದರಲ್ಲಿ 3/4 ಭಾಗದಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ 1 ಚಮಚ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ನಾನು ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊಳ್ಳಿಲ್ಲ, ಬೇಕಿಂಗ್ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಚೆನ್ನಾಗಿ ಸೀವ್ ಮಾಡ್ಕೊಂಡು ತೆಗೆದುಕೊಳ್ಬೇಕು. ಕೇಕ್ ಬ್ಯಾಟರಲ್ಲಿ ಲಮ್ಸ್ ಆಗಬಾರ್ದಂತ ನಾವು ಯಾವಾಗಲೂ ಕೇಕ್ ಮಾಡುವಾಗ ಮೈದಾವನ್ನು ಸೀವ್ ಮಾಡಿಕೊಂಡೇ ಯೂಸ್ ಮಾಡ್ಕೊಳ್ಬೇಕು. ನೋಡಿ, ಇನ್ನು ಇದನ್ನೆಲ್ಲ ನಾವು ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಓವರ್ ಮಿಕ್ಸ್ ಮಾಡ್ಕೊಳ್ಬಾರ್ದು. ಕೇಕ್ ಬ್ಯಾಟರನ್ನು ಓವರ್ ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಉಬ್ಬಿಕೊಂಡು ಬರುವುದಿಲ್ಲ. ಅದಕ್ಕೋಸ್ಕರ ಕೇಕ್ ಬ್ಯಾಟರನ್ನು ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಓವರ್ ಮಿಕ್ಸ್ ಮಾಡ್ಕೊಳ್ಬಾರ್ದು. ನೋಡಿ, ನಮ್ಮ ಖರ್ಜೂರದ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇನ್ನು ಈ ಕೇಕ್ ಬ್ಯಾಟರನ್ನು ನಾವು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಕೇಕ್ ಟಿನ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ಸಾಸ್ ಪ್ಯಾನಿಗೆ ಕೇಕ್ ಬ್ಯಾಟರನ್ನು ತೆಗೆದುಕೊಳ್ತೇನೆ. ಸಾಸ್ ಪ್ಯಾನಿನ ಸೈಜಿಗೆ ನಾನು ಬಟರ್ ಪೇಪರನ್ನು ಕಟ್ ಮಾಡಿಕೊಂಡು ಆಯಿಲಿಂದ ಬ್ರಷ್ ಮಾಡ್ಕೊಂಡಿದ್ದೇನೆ. ಇವತ್ತು ನಾನು ನಿಮಗೆ ಡಿಲಿಷಿಯಸ್ ಆದಂಥ ಖರ್ಜೂರದ ಕೇಕನ್ನು ಈ ಸಾಸ್ ಪ್ಯಾನ್ನಿಂದನೇ ಮಾಡಿ ತೋರಿಸ್ತಿದ್ದೇನೆ. ನೀಟಾಗಿ ಎಲ್ಲ ಬ್ಯಾಟರನ್ನು ಈ ಸಾಸ್ ಪ್ಯಾನಿಗೆ ತೆಗೆದುಕೊಳ್ಳೋಣ. ಒಂದು ಸ್ಪ್ಯಾಚುಲದ ಸಹಾಯದಿಂದ ನಾನು ಇದನ್ನು ನೀಟಾಗಿ ತೆಗೆದುಕೊಳ್ತಿದ್ದೇನೆ. ಬ್ಯಾಟರ್ ಸ್ವಲ್ಪನೂ ವೇಸ್ಟ್ ಮಾಡದೆ ನಾನು ಚೆನ್ನಾಗಿ ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಕೇಕ್ ಸ್ವಲ್ಪ ಚೆಂದ ಕಾಣಲಿಕ್ಕೆ ನಾನು ಈ ಕೇಕ್ ಬ್ಯಾಟರ್ನ ಮೇಲೆ ಕೆಲವು ವಾಲ್ನಟ್ಸನ್ನು ಸೇರಿಸ್ಕೊಳ್ತಿದ್ದೇನೆ. ಆಮೇಲೆ ಈ ಖರ್ಜೂರದ ಕೇಕಲ್ಲಿ ವಾಲ್ನಟ್ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿದೆ. ನಿಮಗೆ ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಕೊಳ್ಬಹುದು. ಆಮೇಲೆ ಈ ಕೇಕ್ ಬ್ಯಾಟರ್ನ ಮೇಲೆ ನಾನು ಚಾಕ್ಲೇಟ್ ಪೀಸ್ಗಳನ್ನು ಇಡ್ತಿದ್ದೇನೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಆಮೇಲೆ ಈ ಕೇಕನ್ನು ಬೇಕ್ ಮಾಡಲಿಕ್ಕೆ ನಾನು ಓವನನ್ನು 5 ನಿಮಿಷಗಳವರೆಗೆ 180 ಡಿಗ್ರಿಯಲ್ಲಿ ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಇದನ್ನು 180 ಡಿಗ್ರಿಯಲ್ಲಿಯೇ 20ರಿಂದ 25 ನಿಮಿಷಗಳವರೆಗೆ ಬೇಕ್ ಮಾಡಿಕೊಳ್ಬೇಕು. ಇನ್ನು ಈ ಸಾಸ್ ಪ್ಯಾನನ್ನು ಗ್ಯಾಸಲ್ಲಿ ಇಡೋದಾದರೆ ಅಡಿಯಲ್ಲಿ ಒಂದು ತವವನ್ನಿಟ್ಟು ಅದರ ಮೇಲೆ ಈ ಸಾಸ್ ಪ್ಯಾನನ್ನು ಇಟ್ಟು ಅದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಬೇಕ್ ಮಾಡಿಕೊಳ್ಳಿ. ಇಲ್ಲಾಂದರೆ ಒಂದು ದೊಡ್ಡ ಪಾತ್ರೆಯ ಒಳಗೆ ಇದನ್ನಿಟ್ಟು ಬೇಕ್ ಮಾಡಿಕೊಳ್ಬಹುದು. ಪಾತ್ರೆಯಲ್ಲಿ ಸಹ ಅಷ್ಟೇ 20ರಿಂದ 25 ನಿಮಿಷ ಬೇಕಾಗಬಹುದು.
ಒಂದು 20 ನಿಮಿಷ ಆದಮೇಲೆ ನೀವು ಈ ಥರ ಟೂತ್ಪಿಕ್ಕಿಂದ ಚೆಕ್ ಮಾಡ್ಕೊಂಡು ನೋಡಿ. ಟೂತ್ಪಿಕ್ ಕ್ಲೀನ್ ಬಂದರೆ ಕೇಕ್ ಬೇಕಾಗಿದೆ ಅಂತ ಅರ್ಥ. ಇನ್ನು ಟೂತ್ಪಿಕ್ಕಿಗೆ ಕೇಕ್ ಬ್ಯಾಟರ್ ಸ್ವಲ್ಪ ಅಂಟ್ಕೊಂಡಿದ್ರೆ ಕೇಕನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಕ್ ಮಾಡಿಕೊಳ್ಳಿ. ನಾನು ಕೇಕನ್ನು ಚೆಕ್ ಮಾಡುವಾಗ ಸ್ಕೀವರ್ಸ್ ಕ್ಲೀನಾಗಿ ಬಂದಿದೆ. ಸೊ ನಾನು ಈಗ ಕೇಕನ್ನು ಕೇರ್ಫುಲ್ಲಾಗಿ ತೆಗೆದುಕೊಳ್ತೇನೆ. ಮೊದಲಿಗೆ ನಾನು ಈ ಕೇಕನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾದ್ಮೇಲೆ ಇದನ್ನು ನಾವು ಡಿಮೋಲ್ಡ್ ಮಾಡ್ಕೊಳ್ಳುವ. ನೋಡಿ, ಕೇಕ್ನ ಸೈಡನ್ನು ಈ ಥರ ಒಂದು ಚಾಕುವಿನ ಸಹಾಯದಿಂದ ಈ ಥರ ನಾವು ಬಿಡಿಸ್ಕೊಳ್ಳುವ. ಫ್ರೆಂಡ್ಸ್, ಈ ಖರ್ಜೂರದ ಕೇಕನ್ನು ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಇದು ಮಸ್ಟ್ ಟ್ರೈ ರೆಸಿಪಿಯಾಗಿದೆ. ಈ ಖರ್ಜೂರದ ಕೇಕನ್ನು ತುಂಬಾ ಕಡಿಮೆ ಹೊತ್ತಲ್ಲಿ ರೆಡಿ ಮಾಡಬಹುದು. ಇದರಲ್ಲಿ ಏನು ಕೆಲಸನೇ ಇಲ್ಲ. ಅದು ಕೂಡ ತುಂಬಾ ಈಸಿಯಾಗಿ ಮಿಕ್ಸಿಯಲ್ಲಿ ರೆಡಿ ಮಾಡಬಹುದು. ಕೇಕನ್ನು ಡಿಮೋಲ್ಡ್ ಮಾಡಲಿಕ್ಕೆ ಸಾಸ್ಪ್ಯಾನ್ನ ಮೇಲೆ ಒಂದು ಪ್ಲೇಟನ್ನಿಟ್ಟು ಸಾಸ್ಪ್ಯಾನನ್ನು ಟರ್ನ್ ಮಾಡಿಕೊಂಡು ಕೇಕನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ. ಈಗ ನಾನು ಈ ಕೇಕನ್ನು ನಿಮಗೆ ಟರ್ನ್ ಮಾಡ್ಕೊಂಡು ತೋರಿಸ್ತೇನೆ. ಫ್ರೆಂಡ್ಸ್, ಲುಕ್ ಎಟ್ ದಿಸ್ ಕೇಕ್. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಮೊದಲಿಗೆ ನನಗೆ ಸಾಸ್ಪ್ಯಾನನ್ನು ಓವನ್ ಒಳಗೆ ಇಟ್ಟರೆ ಆಗಬಹುದಾ ಅಂತ ಎನಿಸ್ತಿತ್ತು. ಆದರೆ ಈಗ ನನಗೆ ಕೇಕನ್ನು ನೋಡುವಾಗ ತುಂಬಾ ಖುಷಿ ಆಗ್ತಾ ಉಂಟು. ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಕಟ್ ಮಾಡ್ಕೊಂಡು ತೋರಿಸ್ತೇನೆ. ನೋಡಿ, ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಆಮೇಲೆ ನಿಮಗೆ ಕೇಕ್ನ ಮೇಲೆ ಅಲ್ಲಲ್ಲಿ ಚಾಕ್ಲೇಟ್ ಆಗಿರೋದು ಕಾಣ್ತಿರಬಹುದು. ಇದು ನನ್ನ ಮಗಳು ಮಾಡಿರೋದು. ಆಮೇಲೆ ಒಂದು ವಿಷಯ ಏನಂದರೆ, ಕೆಲವು ಸಾಸ್ಪ್ಯಾನ್ಗಳಲ್ಲಿ ಪ್ಲಾಸ್ಟಿಕಲ್ಲಿ ಹ್ಯಾಂಡಲ್ ಬಂದಿರ್ತದಲ್ಲ, ಅದನ್ನೆಲ್ಲ ನೀವು ಓವನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಮೆಲ್ಟ್ ಆಗಬಹುದು. ನೋಡಿ, ನಾನು ಕೇಕ್ ಪೀಸನ್ನು ಕಟ್ ಮಾಡ್ಕೊಂಡು ತೋರಿಸ್ತಿದ್ದೇನೆ. ಕೇಕ್ನ ಸ್ಪಾಂಜಿನೆಸ್ಸನ್ನು ನೀವು ನೋಡಬಹುದು. ತುಂಬಾ ಸಾಫ್ಟಾಗಿ ಬಂದಿದೆ. ಕೇಕ್ ಪರ್ಫೆಕ್ಟಾಗಿ ಬೇಕಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ನಿಮಗೆ ಈ ಖರ್ಜೂರದ ಕೇಕ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಆಮೇಲೆ ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಲು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.